ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿಜಯ್ ಜೊತೆ ಟಿವಿಕೆ ಜೊತೆ ಕೈ ಜೋಡಿಸ್ತಾರ ಅಣ್ಣಾಮಲೈ. ತಮಿಳುನಾಡು ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥ ಒಂದು ಬೆಳವಣಿಗೆ. ರಾತ್ರೋರಾತ್ರಿ ಈಗ ದೇಶವ್ಯಾಪಿ ಈ ಸ್ಟೆಪ್ ಅಣ್ಣಾಮಲೈ ಅವರ ದಿಢೀರ್ ನಿರ್ಧಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ತಮಿಳುನಾಡು ಪಾಲಿಟಿಕ್ಸ್ ಎಲೆಕ್ಷನ್ ಹೊಸ್ತಿಲಲ್ಲಿ ಏನಾಗ್ತಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕೆಲವು ವರ್ಷಗಳಿಂದ ಅಣ್ಣಾಮಲೈ ಅಂದರೆ ಅವರು IPS ಅಧಿಕಾರಿಯಾಗಿದ್ದಾಗ ಕರ್ನಾಟಕದಲ್ಲಿ ಸಖತ ಹೆಸರು ಮಾಡಿದ್ರು. ಆಮೇಲೆ ರಾಜಕಾರಣಕ್ಕೆ ಹೋದರು. BJP ಸೇರ್ಪಡೆಯ ಬಳಿಕ ಅದೇ ರೀತಿಯಲ್ಲಿ ಹವಾ ಎಬ್ಸಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಬರೀ ತಮಿಳ್ನಾಡಿನಲ್ಲ, ದೇಶವ್ಯಾಪಿ ಅಣ್ಣಾಮಲೈ ಒಬ್ಬ ಸ್ಟಾರ್ ಪ್ರಚಾರಕ ಆಗಿ ಸದ್ದು ಮಾಡಿದ್ರು. ಎಷ್ಟು ಗೆಲ್ಲಿಸಿದ್ರು ಅನ್ನೋದಕ್ಕಿಂತ, ಯಾಕಂದರೆ ತಮಿಳ್ನಾಡು ಪಾಲಿಟಿಕ್ಸ್ ಇರೋದೇ ಹಾಗೆ, ಅಲ್ಲಿ BJP ಕಮಲ ಅರಳಿಸೋದಷ್ಟು ಸುಲಭದ ಕೆಲಸ ಅಲ್ಲ. ಸ್ವತಃ ಮೋದಿ ಅಮಿತ್ ಶಾ ಕೂಡ ಇದುವರೆಗೆ ಅಲ್ಲಿ ಮ್ಯಾಜಿಕ್ ಮಾಡೋಕ್ಕಾಗೇ ಇಲ್ಲ. ಅಂಥದ್ರಲ್ಲಿ ಅಣ್ಣಾಮಲೈ ಸೇರಿಸಿರೋ ಜನ ಅಲ್ಲಿ ಯಾವ ರೀತಿ ಪ್ರವಾಹ ಹರಿದಂಗೆ ಬಂದುಬಿಟ್ರು ಜನ. ಅಣ್ಣಾಮಲೈ ಅಷ್ಟು ಒಲವನ್ನು ಗಳಿಸಿದ್ರು. ಓಟ್ ಗಳಿಸೋದಕ್ಕೆ ಅಷ್ಟರ ಮಟ್ಟಿಗೆ ಆಗಲಿಲ್ಲ. ಈ ಎಲೆಕ್ಷನ್ನಲ್ಲಿ BJP AIADMK ಮತ್ತೆ ಮೈತ್ರಿಯಾಗಿ ಅವರು ಸ್ವಲ್ಪ ಮೂಲೆ ಗುಂಪಾದರು. ಅನಿವಾರ್ಯವಾಯಿತು, BJPಗೂ ಕೂಡ ಇದು ಅನಿವಾರ್ಯವಾಯಿತು. ಯಾಕಂದರೆ ಪಕ್ಷದ ಒಳಿತನ್ನೇ ಅವರು ಯೋಚನೆ ಮಾಡಬೇಕಾಯಿತು. ಅಣ್ಣಾಮಲೈ ಸ್ಟ್ರಾಂಗ್ ಲೀಡರ್ ಅನ್ನೋದು BJP ಹೈಕಮಾಂಡ್ಗೆ ಗೊತ್ತಿದ್ರೂ ಕೂಡ ಪರಿಸ್ಥಿತಿ ಹಂಗಿರೋದ್ರಿಂದಾಗಿ ಈ ಸಲ DMK ಕಟ್ ಹಾಕಬೇಕಂದ್ರೆ ಅಲ್ಲಿ AIADMKನೂ ಬೇಕು, AMMKನೂ ಬೇಕು. ದಿನಕರನ್ ಅವ್ರನ್ನೂ ಕೂಡ NDA ತೆಕ್ಕೆಗೆ ಹಾಕ್ಕೊಂಡ್ರು. ಸ್ವತಃ ಅಮಿತ್ ಶಾ ಬಂದು ಆ ಆಪರೇಷನ್ ಯಶಸ್ವಿಯಾಗಿಸಿದ್ರು. ಸಣ್ಣ ಪುಟ್ಟ ಶಕ್ತಿಗಳೆಲ್ಲ ಒಗ್ಗೂಡಬೇಕು ಅಂತ ಪ್ರಯತ್ನದಲ್ಲಿರುವಾಗ BJP ಹೈಕಮಾಂಡ್ ಅಣ್ಣಾಮಲೈ ಅವ್ರನ್ನ ಈಗೇನು ಮಾಡೋ ಪರಿಸ್ಥಿತಿನೇ ಇಲ್ಲ. ಹಾಗಾಗಿ ಅಣ್ಣಾಮಲೈ ಮುಂದಿನ ದಾರಿ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ BJP ಎಷ್ಟು ಸೀಟ್ಸ್ ಗೆಲ್ಲಬಹುದು, ಗೆದ್ದರೂ ಅಣ್ಣಾಮಲೈ ರೋಲ್ ಏನು, ಇನ್ನೆಷ್ಟು ವರ್ಷ ಅವ್ರು ಇದೇ ರೀತಿಯಲ್ಲಿ ತಮ್ಮ ಕರಿಯರ್ ಬಲಿ ಕೊಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದರು. ಅವರು 6 ಕ್ಷೇತ್ರಗಳ ಉಸ್ತುವಾರಿಯನ್ನು ಕೊಡಲಾಗಿತ್ತು. ಸಿಂಗಾನಲ್ಲೂರು ಅವರು ಬಹುತೇಕ ಅಲ್ಲಿನ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಸಿಂಗಾನಲ್ಲೂರು ಜೊತೆಗೆ 6 ಕ್ಷೇತ್ರಗಳನ್ನು ಕೊಡಲಾಗಿತ್ತು ಅವ್ರಿಗೆ. ಆದರೆ ಇದ್ದಕ್ಕಿದ್ದಂತೆ ತಂದೆಯ ಅನಾರೋಗ್ಯ, ನಾನು ಕೊಯಮತ್ತೂರಲ್ಲೇ ಇರ್ತೀನಿ, ಯಾವಾಗಾದರೂ ಸಿಗ್ತೀನಿ, ತಂದೆ ಅನಾರೋಗ್ಯ ಇದೆ, ಹಾಗಾಗಿ ನೋಡ್ಕೊಳ್ಳೋದು ನನ್ನ ಮೊದಲ ಕರ್ತವ್ಯ, ಮಗನಾಗಿ ಅವರನ್ನು ಈ ವಯಸ್ಸಲ್ಲಿ ನಾನೇ ನೋಡ್ಕೊಳ್ಬೇಕು ಅಂತ ಏನಾದರೂ ರೀಸನ್ ಕೊಟ್ಟಿರಲಿ. ಆದರೆ ಅಣ್ಣಾಮಲೈ ಅವರು ಈಗ ತಗೊಂಡಿರುವ ನಿರ್ಧಾರ ಬೇರೆಯದ್ದೇ ಲೆಕ್ಕಾಚಾರವನ್ನು ಹೊಂದಿದೆ ಅನ್ನುವ ಸ್ಪಷ್ಟ ಸಂದೇಶ BJP ಹೈಕಮಾಂಡ್ಗೆ ರವಾನೆ ಆಗಿದೆ. ಯಾಕಂದರೆ ಅವರ ಸಾಮರ್ಥ್ಯ ಯಾವ ಬಗೆಯಲ್ಲೂ ಯೂಸ್ ಆಗ್ತಿಲ್ಲ. ಅಣ್ಣಾಮಲೈ ಸಾಮರ್ಥ್ಯಕ್ಕೆ ಸರಿಯಾದಂಥ ಬೆಲೆ ಸಿಗ್ತಿಲ್ಲ. ಯಾಕಂದರೆ ಪರಿಸ್ಥಿತಿ ಇರೋದೇ ಹಾಗೆ. ಬೇರೆ ರಾಜ್ಯಗಳಲ್ಲಾಗಿದ್ದರೆ ಇಷ್ಟೊತ್ತಿಗೆ ಅಣ್ಣಾಮಲೈ ಯಾವುದೋ ರೇಂಜಲ್ಲಿ ಇದ್ದು ಬಿಡ್ತಿದ್ರು. ಬಟ್ ತಮಿಳುನಾಡು ಆಗಿರೋ ಕಾರಣದಿಂದಾಗಿ ಮೈತ್ರಿ ಇಲ್ಲದೆ ಮ್ಯಾಜಿಕ್ ಮಾಡೋಕ್ಕೆ ಹೋದ್ರು ಅಣ್ಣಾಮಲೈ, ಅದು ಸಾಧ್ಯವಾಗಿಲ್ಲ. ಸೊ ಈಗ ಪಕ್ಷದಿಂದ ಬಹುತೇಕ ಅವರು ಕಾಲು ಹೊರಗಿಡೋ ಥರನೇ ಕಾಣಿಸ್ತಿದೆ. ಯಾಕಂದರೆ 6 ಕ್ಷೇತ್ರಗಳ ಜವಾಬ್ದಾರಿಯಿಂದ ವಿಮುಖ ಆಗಿದ್ದಷ್ಟೇ ಅಲ್ಲ, ಪಕ್ಷದ ಚಟುವಟಿಕೆಗಳೇ ಬೇಡ ನಮಗೆ, ಎಲೆಕ್ಷನ್ ಓಡಾಟ ಇದೆಲ್ಲ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿರೋದ್ರಿಂದ ಬಹುತೇಕ BJPಯಿಂದ ಅವರು ಎಕ್ಸಿಟ್ ಆಗೋ ಥರ ಕಾಣಿಸ್ತಾ ಇದೆ. ಮತ್ತು TVK ಜೊತೆಗೆ ಜಾಯಿನ್ ಆಗ್ತಾರಾ ಅಣ್ಣಾಮಲೈ. ವಿಜಯ್ ಅಬ್ಬರ ಜೋರಾಗಿದೆ. DMKಗೆ ಪರ್ಯಾಯ ಶಕ್ತಿ ಅನ್ನೋ ರೀತಿಯಲ್ಲಿ ಅಬ್ಬರಿಸ್ತಾ ಇದ್ದಾರೆ ವಿಜಯ್ಗಿರುವಂಥ ಫ್ಯಾನ್ ಬೇಸಲ್ಲಿ ಹೆಂಗಿದೆ ಅಂದರೆ, ಈ ಎಲೆಕ್ಷನ್ನಲ್ಲಿ ಸ್ವಂತ ಬಲದ ಮೇಲೆ ಗೆಲ್ಲೋದಕ್ಕಾಗದೇ ಇರಬಹುದು TVKಗೆ, ಆದರೆ ತಮಿಳ್ನಾಡಿನಲ್ಲಿ ಭವಿಷ್ಯ ಬರೀತಾರೆ ವಿಜಯ್ ರಾಜಕಾರಣದಲ್ಲಿ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಈ ಸಲ ಎಲೆಕ್ಷನ್ನಲ್ಲೂ ನಿರ್ಣಾಯಕ ಶಕ್ತಿ ಆಗ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ, ನಾಳೆ ಹೆಚ್ಚು ಕಡಿಮೆ ಆದರೆ NDA ಜೊತೆ ಸೇರಿಕೊಂಡು ಅವರು ಅಧಿಕಾರಕ್ಕೆ ಬರಬಹುದು. ಯಾಕಂದರೆ ಯಾರು CM ಮಾಡ್ತಾರೋ ಅವರನ್ನೇ ನಾವು ಬೆಂಬಲಿಸೋದು ಅನ್ನುವ ಘೋಷಣೆ TVK ಮಾಡಿದೆ. ವಿಜಯ್ ಅವ್ರನ್ನ CM ಮಾಡುವ ಪಕ್ಷದ ಜೊತೆ ನಾವು ಹೋಗ್ತೀವಿ ಅಂತ. ಯಾಕಂದರೆ ಈಗ ಅಧಿಕಾರನೇ ಬೇಕಾಗಿರೋದು ಅವ್ರಿಗೆ. ತಮಿಳ್ನಾಡು ರಾಜಕಾರಣದಲ್ಲಿ ಬೇರೆ ಏನೂ ನಡೆಯಲ್ಲ, ಸಿದ್ಧಾಂತ ಬದನೆಕಾಯಿ ಯಾವುದೂ ಇಲ್ಲ. ಅಲ್ಲಿ ಯಾರೂ ಏನನ್ನೂ ಲೆಕ್ಕ ಹಾಕೋದಕ್ಕಾಗದಿರೋ ರೀತಿಯಲ್ಲಿ ಜನ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಅಧಿಕಾರ ಅಷ್ಟೇ ಅಲ್ಟಿಮೇಟ್. ಸೊ ಯಾರೂ ಇದನ್ನು ತಳ್ಳಿ ಹಾಕೋಕ್ಕಾಗಲ್ಲ. ನಾಳೆ NDA ಜೊತೆಗೆ ವಿಜಯ್ ನಿಂತರೆ. ಸೊ ಈಗ BJPಯಲ್ಲಿ ಇದ್ದುಕೊಂಡಂತೂ ಏನೂ ಮಾಡೋದಕ್ಕಾಗ್ತಿಲ್ಲ ಅಣ್ಣಾಮಲೈ ಅವ್ರಿಗೆ. ಆದರೆ ಅವರು ಬಹಳ ದೊಡ್ಡ ಸಾಮರ್ಥ್ಯ ಇರುವ ನಾಯಕ. ವಿಜಯ್ ಅಣ್ಣಾಮಲೈ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಸಿ ಕರೆದುಕೊಳ್ತಿದ್ದಾರಾ? ಯಾಕಂದರೆ 3 ವರ್ಷ ಪಕ್ಷದ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅವರು. ಆ್ಯಕ್ಟಿವ್ ಆಗಿರೋದು ಈಗಾಗಲೂ ಆದರೂ ಕೂಡ
ಪಕ್ಷ ಸ್ಥಾಪಿಸಿ 3 ವರ್ಷ ಅಂತ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗ್ತಿದೆ. ಭರ್ಜರಿ ಪ್ರಚಾರ. TVKಯ ಚಟುವಟಿಕೆಗಳು ಪೀಕ್ಗೆ ಹೋಗ್ತಿರೋ ಟೈಮಲ್ಲಿ ಅಣ್ಣಾಮಲೈ ಅಲ್ಲಿ BJPಗೆ ಶಾಕ್ ಕೊಟ್ಟಿದ್ದಾರೆ. ಈಗ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ TVK ಇದೆ. ವಿಜಯ್ ಅಣ್ಣಾಮಲೈಗೆ ಬಿಗ್ ಆಫರ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಈಗ ಕೇಳಿ ಬರ್ತಿರುವಂತಹ ಸುದ್ದಿಗಳಿವು. ಇನ್ನೂ ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ, ಅಥವಾ BJPಗೆ ಸಂಪೂರ್ಣವಾಗಿ ರಾಜೀನಾಮೆನೂ ಕೊಟ್ಟಿಲ್ಲ ಇನ್ನು. ಆದರೆ ಬಹುತೇಕ ಅದು ಅಂಡರ್ಸ್ಟುಡ್. ಎಲ್ಲ ಜವಾಬ್ದಾರಿಗಳನ್ನು ಕಳಚಿಟ್ಟಿದ್ದಾರೆ ಅಣ್ಣಾಮಲೈ. ಅಂದರೆ ವಿಜಯ್ ಜೊತೆ ಸೇರಿಕೊಂಡ್ರೆ ಬಹಳ ನಿರ್ಣಾಯಕ ಶಕ್ತಿ ಆಗ್ತಾರೆ. ನಾಳೆ NDA ಜೊತೆಗೆ ಹೋದರೂ ಕೂಡ ಅಣ್ಣಾಮಲೈಗೆ ಸ್ಥಾನಮಾನ ಸಿಗತ್ತಲ್ಲ ಅಟ್ಲೀಸ್ಟ್. ಯಾಕಂದ್ರೆ ಅವರು TVK ಭಾಗವಾಗಿ ಹೋಗಿರ್ತಾರೆ. ಅಧಿಕಾರ ಇಲ್ಲದೆ, ಸ್ಥಾನಮಾನ ಇಲ್ಲದೆ 1 ವರ್ಷ 2 ವರ್ಷ ತಳ್ಕೊಂಡು ಹೋಗಬಹುದು ರಾಜಕಾರಣದಲ್ಲಿ. ಆ ರೀತಿ ನಿರೀಕ್ಷೆಯೇ ಇಲ್ಲದೆ ಸತತವಾಗಿ ದುಡಿಬೇಕಂದ್ರೆ ಕಷ್ಟ. ಸೊ ಅಣ್ಣಾಮಲೈ ಅವರು ಈಗ ತಗೊಂಡಿರುವಂಥ ನಿರ್ಧಾರ BJPಗಂತೂ ಇದು ಅರಗಿಸಿಕೊಳ್ಳಲಾರದ ಆಘಾತವೇ ಎಲೆಕ್ಷನ್ ಹೊತ್ತಲ್ಲಿ. ಆದರೆ ಯಾವ ಟ್ವಿಸ್ಟ್ ಸಿಗತ್ತೆ ಅಲ್ಲಿ ಅನ್ನೋದನ್ನು ಗಮನಿಸಬೇಕು. ಯಾಕಂದ್ರೆ BJP ಲೆಕ್ಕಾಚಾರ ಇರೋದೇ ಹಾಗೆ. ಚುನಾವಣಾ ಪೂರ್ವ TVK ಜೊತೆ ಮೈತ್ರಿ ಹಾಕ್ಕೊಂಡ್ರೆ ಕಷ್ಟ, NDAಗೆ ಕಷ್ಟ. ಯಾಕಂದ್ರೆ TVK ಸೈದ್ಧಾಂತಿಕವಾಗಿ ಹೊಡೆತ ತಿನ್ನತ್ತೆ. ಹಾಗಾಗಿ ಈ AIADMK ಒಡೆದಿರೋದಿದೆಯಲ್ಲ, ಬೇರೆ ಬೇರೆ ಎಲ್ಲ ನಾಯಕರನ್ನು, ಸಣ್ಣ ಸಣ್ಣ ಶಕ್ತಿಗಳನ್ನು ಒಗ್ಗೂಡಿಸಿ ಸಾಧ್ಯವಾದಷ್ಟು ಸೀಟ್ಸನ್ನು ಗಳಿಸೋದು. ಆಮೇಲೆ TVK ಜೊತೆಗೆ ಕೈ ಜೋಡಿಸಿ DMKಗೆ ಟಕ್ಕರ್ ಕೊಡೋದು. ಯಾಕಂದ್ರೆ DMKಯ ಅಲ್ಪಸಂಖ್ಯಾತ ಮತಗಳು ಈ ಸಲ ಛಿದ್ರವಾಗುತ್ತೆ ಜಸ್ಟ್ ಬಿಕಾಸ್ ಆಫ್ ವಿಜಯ್. ಅಲ್ಲಿ ಯಾರು ಅಂದುಕೊಳ್ಳದಂಥ ಒಂದು ಗೇಮ್ ಚೇಂಜರ್ ಆಗ್ತಿದ್ದಾರೆ TVK ವಿಜಯ್. ಹಾಗಾಗಿ DMK ಮತಗಳನ್ನು ಸೆಳೆದು ಅವರು ಗಣನೀಯವಾದ ನಂಬರ್ಸನ್ನು ತಗೊಂಡು ಬಿಟ್ರೆ ಆಗ ಈಸಿ ಆಗಿಬಿಡುತ್ತೆ ಮೈತ್ರಿ. ವಿಜಯ್ CM ಆಗ್ತಾರೆ. BJPಗಲ್ಲಿ ಖಾತೆ ತೆರೆದಂಗಾಗತ್ತೆ, ಅಂದರೆ NDAಗೆ ಖಾತೆ ತೆರೆದಂತಾಗತ್ತೆ. ಆ ಕೂಟದ ಭಾಗವಾಗಿ ಅಣ್ಣಾಮಲೈ ಇದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಟ್ಟಿಗೆ ಈಗ ಚರ್ಚೆಗಳು ಶುರುವಾಗಿವೆ. ರಾಜಕಾರಣದಲ್ಲಿ ಯಾವುದು ತಳ್ಳಿ ಹಾಕೋಕ್ ಆಗಲ್ಲ. ಸೊ ಕಾದ್ ನೋಡ್ಬೇಕು TVK ಜೊತೆ ಅಣ್ಣಾಮಲೈ ಎಂಟ್ರಿನ. TVK ಕಾಲ್ ತುಳಿತ ಕರೂರು ದುರಂತ ಆದಾಗ ನೆನಪಿದೆ ನಮಗೆ. ಫಸ್ಟ್ ಸಪೋರ್ಟ್ ಮಾಡಿದ್ದೆ ಅಣ್ಣಾಮಲೈ. ವಿಜಯ್ ಹೆಸರು ನಾನು ಹೇಳಲ್ಲ. ಇಲ್ಲಿ 500 ಜನ ಪೊಲೀಸರನ್ನ ಹಾಕ್ತೀವಿ ಅಂತ ಹೇಳಿ 100 ಜನ ಕೂಡ ಹಾಕಿಲ್ಲ. ಈ DMK ಸರ್ಕಾರದ ವೈಫಲ್ಯ. ಇಲ್ಲಿ CBI ಎನ್ಕ್ವೈರಿ ಆಗಬೇಕು, ಈ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಬಿಸಾಕಬೇಕು. ಅಂತಹ ನಿರ್ಲಕ್ಷ್ಯ, ದುರ್ವರ್ತನೆ ಮಾಡಿದ್ದಾರೆ ಅಂತ ವಿಜಯ್ ಸಪೋರ್ಟ್ಗೆ ನಿಂತಿದ್ದ ಅಣ್ಣಾಮಲೈ ನೆನಪಿದೆ ನಮಗೆ. ವಿಜಯ್ ಅವರ ಗೇಮಲ್ಲಿ ಟಾಪಲ್ಲಿರುವಂಥವರು, ಒಬ್ಬ ಅಸಾಧಾರಣ ಹೀರೋ ರಾಜಕಾರಣಕ್ಕೆ ಬಂದಿದ್ದಾರೆ, ಕಾದ್ ನೋಡೋಣ ಅಂತ ಆರಂಭದಲ್ಲಿ ಹೇಳಿದ್ರು. ಕರೂರು ದುರಂತದಲ್ಲಿ ವಿಜಯ್ ಬೆಂಬಲಿಸಿ ಅವರ ಮಾತು TVK ಒಳಗಡೆ ಸಿಕ್ಕಾಪಟ್ಟೆ, ವಿಜಯ್ ಫ್ಯಾನ್ ಸರ್ಕಲ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಸೊ ವಿಜಯ್ ವಿಚಾರದಲ್ಲಿ ಪರ್ಸ್ನಲಿ ಅಣ್ಣಾಮಲೈ ತುಂಬಾ ಚೆನ್ನಾಗಿದ್ದಾರೆ. ಈ ಒಂದು ವಿಶ್ವಾಸದ ಮೇಲೇನೆ ವಿಜಯ್ ಈಗ ಅಣ್ಣಾಮಲೈಗೆ ಬಿಗ್ ಆಫರ್ ಕೊಟ್ರ. ನಿಮ್ಮ ಸಾಮರ್ಥ್ಯ ಅಲ್ಲಿ ವ್ಯರ್ಥವಾಗ್ತಿದೆ, ನಾವಿಲ್ಲಿ ವೇದಿಕೆ ಕಲ್ಪಿಸ್ಕೊಡ್ತೀವಿ ಅಂತ. ಸೊ ಯಾರು ಊಹಿಸದಂಥ ಒಂದು ಡೆವಲಪ್ಮೆಂಟ್ನ ಸುಳಿವು ಸಿಗ್ತಿದೆ. ಕಾದು ನೋಡೋಣ. 6 ಕ್ಷೇತ್ರಗಳ ಉಸ್ತುವಾರಿ ಅಂದ್ರೆ ಇಡೀ ರಾಜ್ಯಕ್ಕೆ ಅಪೀಲ್ ಆಗುವಂಥ ನಾಯಕ. ಬರೀ ರಾಜ್ಯಕ್ಕಲ್ಲ, ಇಲ್ಲಿಗೂ ಪ್ರಚಾರಕ್ಕೆ ಕರೀತಾರೆ, ಅಲ್ಲಿಗೂ ಪ್ರಚಾರಕ್ಕೆ ಕರೀತಾರೆ. ಫೈರ್ ಬ್ರ್ಯಾಂಡ್ ರೀತಿಯಲ್ಲಿ ಹೆಸರು ಮಾಡಿರೋ ಅಣ್ಣಾಮಲೈ ಈಗ 6 ಕ್ಷೇತ್ರಗಳಿಗೆ ಸೀಮಿತ ಆಗ್ತಾರೆ ಅನ್ನೋದೇ ಅವ್ರಿಗೆ ಬಹಳ ಹಿನ್ನಡೆಯಂತೆ ಅನಿಸ್ತು. ಯಾರಿಗಾದ್ರೂ ಅದು ಸಹಜ. ಅಣ್ಣಾಮಲೈ ಇಮೇಜ್ ಬೇರೆ ರೀತಿಯಲ್ಲಿರುವಾಗ ಪರಿಸ್ಥಿತಿಗೆ ಹಂಗೆ ಕಟ್ಟು ಬಿದ್ದು ಬಿಟ್ರು ಅವರು. BJP ಕೂಡ ಬೇರೆ ಪರಿಸ್ಥಿತಿಯಲ್ಲಿ ಇಲ್ಲ. ಅಣ್ಣಾಮಲೈ ಟಾಪಲ್ಲಿದ್ದರೆ AIADMKಗೆ ಆಗಲ್ಲ, ಇರಸು ಮೊರಸು ಆಗಿ ಅಲ್ಲಿ ಒಡೆದು ಹೋಗಿರೋದ್ರಿಂದ ಮೈತ್ರಿನೇ ಕಿತ್ತು ಹೋಗಿತ್ತು. ಹಾಗಾಗಿ ಅನಿವಾರ್ಯವಾಗಿ ಮೈತ್ರಿ ಇರಬೇಕಂದ್ರೆ ಅಣ್ಣಾಮಲೈ ಪಕ್ಷದಲ್ಲಿ ಇದ್ರೂ ಇಲ್ದಿದ್ದಂಗಿರಬೇಕು. ಸೊ ಈಗ ಅತಿ ದೊಡ್ಡ ನಿರ್ಧಾರವನ್ನು ಎಲೆಕ್ಷನ್ ಹೊತ್ತಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ತಗೊಳ್ತಿದ್ದಾರೆ ಅಣ್ಣಾಮಲೈ. ಭಾರಿ ಕುತೂಹಲ ಕಾರಣ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.